ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ನಟಿ ರನ್ಯಾ ರಾವ್ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ. ಇತ್ತೀಚೆಗಷ್ಟೇ ಬಹಳ ಸುದ್ದಿಯಲ್ಲಿದ್ದಂಥವರು ದೇಶದ್ರೋಹಿ ಕೆಲಸವನ್ನ ಮಾಡಿಕೊಂಡು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ಆದರೂ ಕೂಡ ಗೋಲ್ಡ್ ಸ್ಮಗ್ಲಿಂಗ್ಗೆ ಇಳ್ಕೊಂಡು ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಬಂಗಾರದ ಗಟ್ಟಿಗಳನ್ನು ಭಾರತಕ್ಕೆ ಅಕ್ರಮವಾಗಿ ತೆಗೆದುಕೊಂಡು ಬಂದು ಈಗ ಜೈಲು ಪಾಲಾಗಿ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಹೌದು, ಈಕೆ ಬಗ್ಗೆ ರಾಜ್ಯಾದ್ಯಂತ ದೇಶದಾದ್ಯಂತ ಹಲ್ಚಲ್ ಎಬ್ಬಿಸ್ತು ಈ ಒಂದು ಸುದ್ದಿ. ಅದಾದ ಸಂದರ್ಭದಲ್ಲಿ ಒಂದು ಮಾತು ಕೇಳಿ ಬಂದಿತ್ತು. ಏನಪ್ಪಾ ಅಂತಂದ್ರೆ, ಇವರ ಅಪ್ಪ IPS ಅಧಿಕಾರಿಯಂತೆ, ಆದ್ರೆ ಮಗಳು ಯಾಕೆ ಹೀಗಾದ್ಲು ಅನ್ನುವಂಥ ಪ್ರಶ್ನೆ ಕಾಡಿತ್ತು. ಅದ್ರ ಜೊತೆಗೆ ಮಗಳಿಗೆ ಸರಿಯಾಗಿ ಬುದ್ಧಿ ಕಲಿಸಿಲ್ವಾ ಇವರು, ಯಾಕಾಗಿ ಮಗಳು ಇಂಥ ಕೆಟ್ಟ ದಾರಿಯನ್ನು ಹಿಡ್ಕೊಂಡ್ರು, ಅಡ್ಡದಾರಿ ಹಿಡಿಯುವಂತ ಸಂದರ್ಭದಲ್ಲಿ ಮಗಳು ಏನ್ ಮಾಡ್ತಾ ಇದ್ದಾಳೆ, ನಟನೆ ವೃತ್ತಿಯನ್ನು ಬಿಟ್ಟು ಬೇರೆನಾದ್ರೂ ಕೆಲಸ ಮಾಡ್ತಾ ಇದ್ದಾಳೆ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಕಿಂಚಿತ್ತಾದ್ರೂ ಒಂದು ಸ್ವಲ್ಪ ಗಮನ ಕೊಡುವಂತ ಕೆಲಸವನ್ನ ತಂದೆ ಮಾಡಿಲ್ವಾ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಯಾಕೀಗ ನಾನು ರನ್ಯಾ ರಾವ್ ತಂದೆ ಬಗ್ಗೆ ಮಾತನಾಡ್ತಿದ್ದೀನಿ ಅಂತಂದ್ರೆ, ರನ್ಯಾ ರಾವ್ ತಂದೆಯ ಹೆಸರು IPS ಅಧಿಕಾರಿಯಾಗಿರುವಂತಹ ರಾಮಚಂದ್ರ ರಾವ್. ಹೌದು, ಈಗ ಇವರು DGP ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ DGP ಆಗಿ ಕೆಲಸ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇವರಿಗೆ ಕಳಂಕ ತಂದಿರುವಂತದ್ದು ರನ್ಯಾ ರಾವ್ ಬಿಟ್ರೆ ಅವರು ಪರ್ಸನಲ್ ಆಗಿ ಅವರ ಕಡೆಯಿಂದ ಯಾವುದೇ ರೀತಿಯ ಕಪ್ಪು ಚುಕ್ಕಿ ತರುವಂತಹ ಕೆಲಸವನ್ನ ಅವರ ಕ್ಯಾರೆಕ್ಟರ್ಗೆ ಅವರು ಮಾಡಿರಲಿಲ್ಲ. ಬಟ್ ಈಗ ಅದೇ ರನ್ಯಾ ರಾವ್ ತಂದೆ ಸುದ್ದಿಯಲ್ಲಿದ್ದಾರೆ. ರಾಮಚಂದ್ರ ರಾವ್ ಅವರದ್ದು ಎನ್ನಲಾದ ರಾಸಲೀಲೆಯ ವಿಡಿಯೋಗಳು ವೈರಲ್ ಆಗ್ತಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5 ರಿಂದ 6 ವಿಡಿಯೋಗಳು ಸರ್ಕ್ಯುಲೇಟ್ ಆಗ್ತಾ ಇದೆ. ಪ್ರಮುಖವಾಗಿ 3 ಮಹಿಳೆಯರ ಜೊತೆ ಅವರು ಅಶ್ಲೀಲವಾಗಿ ಬಿಹೇವ್ ಮಾಡ್ಕೊಂಡಿರುವಂತದ್ದು ವಿಡಿಯೋ ವೈರಲ್ ಆಗ್ತಾ ಇದೆ. ಪ್ರಮುಖವಾಗಿ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು, ವೈರಲ್ ಆಗಿರುವಂತಹ ವಿಡಿಯೋ ಏನಿದೆ, ಅವರು ಆಫೀಸಲ್ಲೇ ಅವರ ಕಚೇರಿಯಲ್ಲೇ ಕೂತ್ಕೊಂಡು ಈ ರೀತಿ ಅಶ್ಲೀಲವಾಗಿ ಬಿಹೇವ್ ಮಾಡಿರುವಂಥದ್ದು ರೆಕಾರ್ಡ್ ಮಾಡಿ ವೈರಲ್ ಮಾಡಲಾಗಿದೆ. ಸದ್ಯಕ್ಕೆ ಈಗ ನಾವು ಗಮನಿಸ್ತಾ ಹೋಗ್ಬೋದು, ಇತ್ತೀಚೆಗೆ ರಾಜಕಾರಣಿಗಳ ರಾಸಲೀಲೆಯ ವಿಡಿಯೋಗಳು ವೈರಲ್ ಆಗಿರುವಂತಹ ಪ್ರಕರಣಗಳು ನಮ್ಮ ಸಮಾಜದಲ್ಲಿ ಈಗಲೂ ಕೂಡ ಇದೆ. ಆದರೆ IPS ಅಧಿಕಾರಿಗಳ ಹೆಸರು ಎಲ್ಲೂ ಕೂಡ ಈ ರೀತಿ ಬಂದಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ IPS ಅಧಿಕಾರಿಗಳ ತಂಡಕ್ಕೆ ಕಳಂಕ ತರುವಂತಹ ಕೆಲಸವನ್ನ ರಾಮಚಂದ್ರ ರಾವ್ ಅವರು ಮಾಡಿದ್ದಾರೆ ಎನ್ನುವಂತಹ ಮಾತುಗಳು ಒಂದ್ ಕಡೆ ಕೇಳಿ ಬರ್ತಾ ಇದೆ. ಬಟ್ ಯಾವಾಗ ಈ ವಿಚಾರ ಬಾರಿ ಹಲ್ಚಲ್ ಎಬ್ಬಿಸೋದಕ್ಕೆ ಶುರುವಾಗುತ್ತೆ ನೋಡಿ, ಆ ಸಂದರ್ಭದಲ್ಲಿ ಮಾಧ್ಯಮದವರು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದಾಗ ಅವರು ಒಂದ್ ರೀತಿ ಕನ್ಫ್ಯೂಷನ್, ದ್ವಂದ್ವ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಕನ್ಫ್ಯೂಷನ್ ಹುಟ್ಟು ಹಾಕುವಂತಹ ಕೆಲ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಅವ್ರು ಕೊಟ್ಟಿರುವಂತಹ ಹೇಳಿಕೆ ಏನು, ಇದು ನಿಜ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುನ್ನ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನ್ಯೂಸ್ 18 ಕನ್ನಡವನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹೌದು, ಈ ಒಂದು ರಾಸಲೀಲೆ ವಿಡಿಯೋ ವೈರಲ್ ಆಯ್ತಲ್ಲ, ಇತ್ತೀಚಿನ ಕಾಲದಲ್ಲಿ ಎಲ್ಲವೂ ಕೂಡ ಸಾಧ್ಯ ಅನ್ನುವಂಥದ್ದು AI ಮೂಲಕ ಗೊತ್ತಾಗ್ತಾ ಇದೆ. ಯಾರದ್ದೋ ದೇಹಕ್ಕೆ ಯಾರದ್ದೋ ತಲೆಯನ್ನು ಕೂರಿಸುವಂಥದ್ದು ಅಥವಾ ಯಾವುದೋ ಒಂದು ಬಾಡಿಗೆ ಯಾವುದೋ ಒಂದು ಮುಖವನ್ನು ಕೂರಿಸುವಂಥ ಕೆಲಸವನ್ನು ಮಾಡಿ ಮಾರ್ಫಿಂಗ್ ಮಾಡುವಂಥ ಕೆಲಸಗಳು ಆಗ್ತಾ ಇದೆ. ಸೊ ಕೆಲವೊಂದು AI ಅನ್ನುವಂಥದ್ದು ಗೊತ್ತಾಗುತ್ತೆ, ಇನ್ನು ಕೆಲವುಗಳು ಇದು ಎಕ್ಸಾಕ್ಟ್ಲಿ AI ಅನ್ನುವಂಥದ್ದು ಹೇಳೋಕ್ಕೂ ಕೂಡ ಚಾನ್ಸ್ ಇರಲ್ಲ, ಒಂದೇ ಒಂದು ಮೈನಸ್ ಪಾಯಿಂಟ್ ಇರಲ್ಲ, ಅಷ್ಟು ಕ್ಲಿಯರ್ ಕಟ್ ಆಗಿ ಅದು AI ಅಲ್ಲ, ಒರಿಜಿನಲ್ ಅನ್ನೋ ರೀತಿ ನಂಬಿಕೆ ಬರೋ ರೀತಿ ವಿಡಿಯೋಗಳನ್ನು ಎಡಿಟ್ ಮಾಡಿ ಕೆಲ ಕಿಡಿಗೇಡಿಗಳು ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ವೈರಲ್ ಮಾಡ್ತಾರೆ. ಒಬ್ಬರ ಹೆಸರುಗಳನ್ನು ಹಾಳು ಮಾಡಬೇಕು ಅಥವಾ ಅವರ ಮರ್ಯಾದೆ ಕಳಿಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈ ರೀತಿ ಟ್ಯಾಕ್ಟಿಕ್ಸ್ಗಳು, ಅದ್ರ ಜೊತೆಗೆ ಗಿಮಿಕ್ಗಳು ಇತ್ತೀಚಿನ ಕಾಲದಲ್ಲಿ ಹೆಚ್ಚಾಗಿ ನಡೀತಾ ಇದೆ. ಸೊ ನಾವು ಯಾವಾಗ ಮಾಧ್ಯಮದವರು ರಾಮಚಂದ್ರ ರಾವ್ ಬಳಿ ಹೋದಾಗ ಈ ಪ್ರಶ್ನೆಯನ್ನ ಕೇಳ್ತೀವಿ, ಈ ವಿಡಿಯೋದಲ್ಲಿ ಇರುವಂಥದ್ದು ನೀವು ನಿಜಾನ, ಇದು ವಿಡಿಯೋ ನಿಜಾನ ಅಂತ ಕೇಳಿದಂಥ ಸಂದರ್ಭದಲ್ಲಿ ದ್ವಂದ್ವ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಒಂದು ಏನಪ್ಪಾ ಅಂತಂದ್ರೆ, ಇಲ್ಲ ಇದು 8 ವರ್ಷ ಹಳೆಯದು ಅಂತ ಹೇಳ್ತಾರೆ. ಹಾಗಾದ್ರೆ ಅಲ್ಲಿ ಅವರು ರಾಸಲೀಲೆಯಲ್ಲಿ ತೊಡಗಿಕೊಂಡಿರುವಂಥದ್ದು ನಿಜಾನ? ಹಾಗಾದ್ರೆ ಈ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋದಾದ್ರೆ ಇವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಪ್ರೂವ್ ಆಗ್ತಾ ಇದೆ. ಅದ್ರ ಜೊತೆಗೆ ಅವ್ರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ಈ ವಿಡಿಯೋಗಳು ಕ್ಲಿಯರ್ ಕಟ್ ಆಗಿ ಫ್ಯಾಬ್ರಿಕೇಟ್ ಮಾಡಿರುವಂತದ್ದು. ಅಂದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ ಅವರ ಯಾವುದೋ ಒಬ್ಬ ಪರ್ಸನ್ ನ ಮುಖಕ್ಕೆ ಇವರ ಮುಖವನ್ನ ಫಿಕ್ಸ್ ಮಾಡಿ ಫ್ಯಾಬ್ರಿಕೇಟ್ ಮಾಡಿರುವಂತಹ ವಿಡಿಯೋ ಇದು, ನಾನಲ್ಲ ಅದರಲ್ಲಿರುವಂತದ್ದು ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಬಟ್ ನೋಡೋಣ, ಇನ್ನು ತನಿಖೆ ಆಗಲಿದೆ. ದಕ್ಷ ಅಧಿಕಾರಿಗಳು ಸಮಾಜಕ್ಕೆ ಮಾದರಿಯಾಗಬೇಕು, ವಿದ್ಯಾರ್ಥಿಗಳಿಗೆ ಮಾದರಿಯಾಗಬೇಕು. ವಿದ್ಯಾರ್ಥಿಗಳ ಬಳಿ ಈಗಲೂ ಕೂಡ ಒಂದು ತರಗತಿಗೆ ಹೋದಾಗ ನೀವೇನಾಗ್ತೀರಾ ಅಂತ ಕೇಳಿದ್ರಲ್ಲಿ 100ರಲ್ಲಿ ಒಂದು 40 ಜನ ಆದ್ರೂ ನಾನು IPS IAS ಅಧಿಕಾರಿ ಆಗಬೇಕು ಅಂತ ಆಸೆ ಕನಸನ್ನ ಹೊತ್ತಿರ್ತಾರೆ. ಅಂತ ಆಸೆ ಕನಸು ಹೊತ್ತಂತವರಿಗೆ ಕೆಲವೊಬ್ಬ IPS IAS ಅಧಿಕಾರಿಗಳು ಮಾರ್ಗದರ್ಶಕರಾಗಬೇಕು, ಅದ್ರ ಜೊತೆ ಮಾರ್ಗದರ್ಶನ ಕೊಡುವಂತವರಾಗಬೇಕು, ಅದ್ರ ಜೊತೆಗೆ ಸಮಾಜದಲ್ಲಿ ಒಬ್ಬ ಆದರ್ಶ ಪುರುಷರಾಗಿ ಹೊರಹೊಮ್ಮಬೇಕು. ಆದ್ರೆ ಇಂತಹ ಕೆಲಸವನ್ನ ಮಾಡ್ಕೊಂಡು ಅವರ ಹೆಸರಿಗೆ ಕಳಂಕ ತರುವುದಲ್ಲದೆ ಅದ್ರ ಜೊತೆಗೆ ಪೊಲೀಸ್ ಇಲಾಖೆಗೆ, ಸರ್ಕಾರಕ್ಕೂ ಕಳಂಕ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡೋಣ, ರಾಮಚಂದ್ರ ರಾವ್ ಈಗ ಹೇಳಿಕೆ ಕೊಡ್ತಿರುವಂತಹ ಮೂಲಕ ಇದು ಫ್ಯಾಬ್ರಿಕೇಟೆಡ್ ಅಂತ ಹೇಳ್ತಿದ್ದಾರೆ. ತನಿಖೆ ಆಗತ್ತೆ, ತನಿಖೆ ಆದ್ಮೇಲೆ ಎಕ್ಸಾಕ್ಟ್ಲಿ ಇಲ್ಲಿ ಆಗಿರುವಂತದ್ದು ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಅವರ ಕೆಲಸ ಏನಿದೆ ಈ ವಿಡಿಯೋದ ಮೇಲೆ ನಿಂತಿದೆ. ಇಂತಹ ಮತ್ತಷ್ಟು ವಿಡಿಯೋಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ.
ಧನ್ಯವಾದ.